ಫಸ್ಟ್ ಪಾರ್ಟಲ್ಲಿ ರಮ್ಯಾ ಅಂತ ಒಂದು ದೊಡ್ಡ ನಟಿ ಆ್ಯಕ್ಟ್ ಮಾಡಿದ್ದು, ಅದು ಕ್ಯಾರಿ ಆಗ್ತಾ ಇದೆ. ಆ ಪಾತ್ರ ನೀವು ನಿಭಾಯಿಸ್ತಾ ಇಲ್ಲ, ಹೇಗಿತ್ತು? ಹೆಂಗೆ ಚಾಲೆಂಜ್ ಬಟ್ ಕತೆ ಬೇರೆ, ಅಫ್ಕೋರ್ಸ್ ಟೈಟಲ್ ಸೇಮೇ ಇರ್ಬೋದು, ನಾವು ಹಂಗೆ ಕ್ಯಾರಿ ಆಗುತ್ತೆ ದೇವರು. ಅದೇ ಹೇಳ್ದಲ್ಲ, ಕತೆನೇ ಬೇರೆ ಆಗುತ್ತೆ ಅಂತಲೇ ಹೇಳೋದು ಅವರು. ಅದವ್ರು ಹೇಳ್ತಾರೆ, ನಾನು ಹೇಳ್ತೀನಿ, ಅದು ಕನ್ಫ್ಯೂಷನ್ ಸಿನಿಮಾ ನೋಡ್ಬೇಕು. ನೋ, ಇಟ್ ವಾಸ್ ವೆರಿ ನೈಸ್. ಇನ್ಫ್ಯಾಕ್ಟ್ ನಾನು ಪಾರ್ಟ್ 1 ನೋಡಿದ್ದೀನಿ, ನಾನು ತುಂಬ ಇಷ್ಟ ಆಗಿದೆ ಸಿನಿಮಾ ಸಂಜು ಗೀತ. ಇನ್ಫ್ಯಾಕ್ಟ್ ಈ ಶೂಟಿಂಗ್ ಮಾಡಬೇಕಾದ್ರೆ ನಾನು ಆ ಸಿನಿಮಾ ಹಾಡುಗಳನ್ನೆಲ್ಲ ನಾವು ಯೂಸ್ ಟು ಸೇಯಿಂಗ್ ನಾನು ಹಾಡ್ತಿದ್ದೆ. ಆ್ಯಂಡ್ ಆ ಬ್ಯೂಟಿ ನೀವೇನು ಕೇಳಿದ್ರಿ ಅಲ್ಲ, ಅದು ನಾನು ಯಾಕೆ ನಗ್ತಿದೆ ಅಂದರೆ, ಪ್ರತಿ ಬಾರಿ ಶಾರ್ಟ್ ತುಂಬ ಚೆನ್ನಾಗಾದಾಗೆಲ್ಲ ಅವರು ಆ ಮಾತು ಹೇಳ್ತಾರೆ, ಡೈರೆಕ್ಟರ್ ಸೋನಾಕ್ಷಿ ಬ್ಯೂಟಿ ಅಂತ. ಅದು ಅವ್ರದ್ದೇ ಡೈಲಾಗ್ ಅದು. ಅದು ಅವ್ರದ್ದೇ ಡೈಲಾಗ್. ಆ್ಯಂಡ್ ಸಂಜು ಐ ಲವ್ ಯು ಅದು ಕೂಡ ಕ್ಯಾರಿ ಆಗಿದೆ ಈ ಸಿನಿಮಾದಲ್ಲಿ, ಆ್ಯಸ್ ಹಿ ಸೆಡ್. ಸೊ ಎಸ್, ಅಷ್ಟೇ. ನಿಮಗೆ ಸದಾ ನೆನಪಲ್ಲಿ ಉಳಿಯುವಂಥದ್ದು ಏನು ಸಿನಿಮಾ? ಐ ಥಿಂಕ್ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟ್ ಮಾಡಿದಂಥ ಟೈಮಲ್ಲಿ ಇದ್ದಂಥ ವೆದರ್ ಆಗಿರ್ಬೋದು. ಬಿಕಾಸ್ ನಾವು ಡಿಸೆಂಬರ್ ಮಿಡ್ಡಲ್ಲಿ ಹೋಗಿದ್ದಿದ್ದು ನಾವು ಸ್ವಿಟ್ಜರ್ಲ್ಯಾಂಡ್ಗೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮಗೆ ಆ ಥರ ತುಂಬ ಎಕ್ಸ್ಪ್ರೆಸೆಂಟ್ ಆಗಿ ನಮ್ಗೆ ಆ ವೆದರ್ ಸಿಗುತ್ತೆ. ಬಿಕಾಸ್ ನಾವು ಅಂದ್ಕೊಂಡಿದ್ವಿ ತುಂಬ ಫ್ರೀಸಿಂಗ್ ಆಗಿರುತ್ತೆ, ಕಷ್ಟ ಶೂಟ್ ಮಾಡೋದು, ಯಾವಾಗಲೂ ಸ್ನೋ ಇರುತ್ತೆ ಅಂತ. ಬಟ್ ಇಟ್ ವಾಸ್ ಫೆನಾಮಿನಲ್ ವೆದರ್. ನಮಗೆ ಐ ವಾಸ್ ಟೆಲಿಂಗ್ ನೀವು ಎಷ್ಟು ಅದೃಷ್ಟ ಮಾಡಿದ್ರಿ, ನೀವು ಏನು ಪ್ಲ್ಯಾನ್ ಮಾಡಿದ್ರು ಚೆನ್ನಾಗಾಗ್ತದೆ ಅಂತ. ಮಳೆ ಬರುತ್ತೆ ಅಂತ ಅಂದ್ಕೊಳ್ತೀವಿ, ಮಳೆ ಬಂದಿರಲ್ಲ. ಅಲ್ಲಿ ಸ್ನೋ ಇರುತ್ತೆ, ಶೂಟ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ತೀವಿ. ಲಕ್ಕಿಲಿ ಬೈ ಗಾಡ್ಸ್ ಗ್ರೇಸ್ ಇಟ್ ವಾಸ್ ಸನ್ನಿ ಆ್ಯಂಡ್ ಫ್ಯಾಬ್ಯುಲಸ್ ವೆದರಲ್ಲಿ ಇದ್ದಿದ್ದು. ಆ್ಯಂಡ್ ದಟ್ ಸ್ವಿಟ್ಜರ್ಲ್ಯಾಂಡ್ ಸ್ಕೆಡ್ಯೂಲ್ ನಾವೇನು ಶೂಟ್ ಮಾಡಿದ್ವಲ್ಲ, ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ತುಂಬಾ ಟಾಸ್ಕ್ ಕೊಡ್ತೀವಿ ನಮಗೆ. ಟ್ರಾವೆಲಿಂಗ್ ಫ್ರಮ್ ನಮ್ಮದು ಸ್ಟೇ ಏನಿತ್ತಲ್ಲ ಅಲ್ಲಿಂದ ಎವ್ರಿ ಡೇ ಯೂಸ್ ಟು ಟ್ರಾವೆಲ್ ಲೈಕ್ 3.5 to 4 hours. One side. So imagine like 8 hours up and down travel ಮಾಡ್ತೀವಿ. And traveling and all, that's okay, but ಅಲ್ಲಿ ಶೂಟಿಂಗ್ ಮಾಡೋದಿದಲ್ಲ, that is like, oh God, incredible. And Switzerland, the bestest place to shoot. ವಿಷುವಲಿ ತುಂಬ ಚೆನ್ನಾಗಿ ಬಂದಿದೆ. ಲವ್ಲಿ. ನನಗೆ ಸತ್ಯ ಸರ್ ಪ್ರತಿ ಶಾಟ್ ನೋಡಿದಾಗ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ಪ್ರತಿಯೊಂದು ಲೊಕೇಶನ್ಸ್ ಆಗಿರ್ಬೋದು. ಸೊ ಇಟ್ಸ್ ವೆರಿ ನೈಸ್. ಯಾವುದಲ್ಲಿ? ನಮ್ಮ ಸಿನಿಮಾದಲ್ಲ, ಇದರಲ್ಲ. ಐ ಥಿಂಕ್ ಟೈಟಲ್ ಟ್ರ್ಯಾಕೆ ನಂಗೆ ತುಂಬಾ ಇಷ್ಟ. ಸಂಜು ಗೀತ ಮತ್ತೆ ಜೊತೆಗೆ ಆ ಹಾಡು ತುಂಬಾ ಇಷ್ಟ. ಟ್ಯೂನ್ ಕ್ಯಾರಿ ಮಾಡಿದ್ದೀವಿ. ಸಂಜು ಟ್ಯೂನ್ ಸಂಜು ಗೀತ ಮತ್ತೆ ಜೊತೆಗೆ ಕ್ಯಾರಿಡ್, ಎವ್ರಿಥಿಂಗ್ ಇಸ್ ಕ್ಯಾರಿಡ್ ವೆಲ್. ಆ್ಯಂಡ್ ಇನ್ನೊಂದು ಏನು ಅಂದರೆ, ಮಳೆಯಲ್ಲೇ ಶೂಟಿಂಗ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಸೀನ್ಸ್ ನಮ್ಮದು ಮಳೆಯಲ್ಲೇ ಇರೋದು. ಲಕ್ಕಿಲಿ ಐ ಥಿಂಕ್ ಹೀ ಗಾಟ್ ಡ್ರೆಂಚ್ಡ್ ಕಂಪ್ಲೀಟಾಗಿ. ಸಮ್ಹೌ ನಮಗೆ ಛತ್ರಿ ಇತ್ತು ಆ್ಯಂಡ್ ಐ ವಾಸ್ ರಿಕ್ವೆಸ್ಟಿಂಗ್ ಸಾಕು ಅಂತ. ಬಟ್ ಒನ್ ಹೋಲ್ ಡೇ ಮಾರ್ನಿಂಗ್ 9:30 10 o'clock ಲಿಟ್ರಲಿ 5 o'clock ಮಳೆಯಲ್ಲಿ ನಾವು ನೆನಪಿರೋ ಅದೆಲ್ಲ ಸ್ವಲ್ಪ ಟಾಸ್ಕ್. ಅದು ಈಗ ರೀಸೆಂಟಲ್ಲಿ ಆಗಿರುವಂಥದ್ದು ಎಲ್ರಿಗೂ. ಅದು ನೆಕ್ಸ್ಟ್ ಡೇ ಶಿಂಷಾದಲ್ಲಿ ಹೆವಿ ಬಿಸಿಲು. ಇಟ್ ವಾಸ್ ಲೈಕ್ 2 extremes. ಹಿಂದಿನ ಮಳೆ, ನೆಕ್ಸ್ಟ್ ಡೇ ಬಿಸಿಲು. ಸೊ ಈ ಒಂದು ಸಿನಿಮಾದಲ್ಲಿ ಎವ್ರಿಥಿಂಗ್ ವಾಸ್ ಸೋ ಎಕ್ಸ್ಟ್ರೀಮ್. ಒಂದು ಕಡೆ ಚಳಿ, ಒಂದು ಕಡೆ ಬಿಸಿಲು, ಒಂದು ಕಡೆ ಮಳೆ. ಸೊ ಇಟ್ ವಾಸ್ ರಿಯಲಿ ನೈಸ್. ಎಲ್ಲ ವೆದರ್ನ ಸಂಪೂರ್ಣವಾಗಿ ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ಒಂದು ಅವಕಾಶ ಕೊಟ್ಟಿದ್ರು ಸರ್ ನನಗೆ. ಇಟ್ ವಾಸ್ ಫನ್ ಆ್ಯಂಡ್ ವಂಡರ್ಫುಲ್ ಟೈಮ್ ನನಗೆ ಈ ಒಂದು ಟೀಮ್ ಜೊತೆ ಕೆಲಸ ಮಾಡಿ. ಬನ್ನಿ.